ಆತ್ಮೀಯ ಇನ್ಫೋಸಾರ್ಥಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ಏನಪ್ಪ ಅಂತ ಹೇಳಿದ್ರೆ ದಿನಾಂಕ 24/8/2026 ಇವತ್ತು ಕೆ ಎ ಅವರ ಕಡೆಯಿಂದ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ. ಅದು ಸಮಾಜ ಕಲ್ಯಾಣ ಇಲಾಖೆ ಇರುವಂಥ ಒಂದು ವಸತಿ ಶಾಲಾ ಶಿಕ್ಷಕರ ನೇಮಕಾತಿ. ಬನ್ನಿ ಆಗಿದ್ದರೆ ವಸತಿ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ವಿಚಾರವಾಗಿ ನೋಡೋಣ. ಇಲ್ಲಿ ನೋಡಿ ನೇಮಕಾತಿ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ 2026 ಅಂತೇಳಿದೆ. ಈಗ ಓಪನ್ ಮಾಡಿ ನೋಡೋಣ ಬನ್ನಿ. ನೋಡ್ರಿ, ಸಮಾಜ ಕಲ್ಯಾಣ ಶಿಕ್ಷಕರ ನೇಮಕಾತಿಯನ್ನು ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಪೋಸ್ಟನ್ನು ಇಲ್ಲಿ ನಿಮಗೆ ಒಂದೊಂದಾಗಿ ನೋಡೋಣ ಬನ್ನಿ. ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಎಷ್ಟಿದೆ ಅಂತೇಳಿ ನೋಡಿ, ಇಲ್ಲಿ ನೋಡ್ಬೋದು ನೀವು. ಅಧಿಸೂಚನೆಯನ್ನು ನೋಡೋಣ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಹಿಂದಿನ ದಿನ ಸ್ಟಾರ್ಟ್ ಆಗಿದೆ. ಈಗ ನೀವು ಇಲ್ಲಿ ವಿವರವಾದ ಒಂದು ಅಧಿಸೂಚನೆ ನೋಡೋದಾದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಒಂದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂಥ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 100. ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ 100 ಇರುತ್ತೆ ಸ್ನೇಹಿತರೆ. ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಟ್ಟು ಹುದ್ದೆಗಳ ಸಂಖ್ಯೆ 100 ಇರುತ್ತೆ. ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ PUC ವಿತ್ D.Ed ಆಗಿರಬೇಕು, ಹಾಗೂ TET ಒಂದು ಕಂಪಲ್ಸರಿ TET ಆಗಿರಲೇಬೇಕಾಗುತ್ತೆ ವೀಕ್ಷಕರು. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ವಯೋಮಿತಿ ನೋಡೋದಾದರೆ ಇಲ್ಲಿ ನಿಮಗೆ 40 ವರ್ಷಗಳು. ಯಾರಿಗೆ? ಸಾಮಾನ್ಯ ಅಭ್ಯರ್ಥಿಗಳಿಗೆ 2A 2B 3A 3B ವಿದ್ಯಾರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿದ್ಯಾರ್ಥಿಗಳಿಗೆ 45 ವರ್ಷಗಳಲ್ಲಿ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಇದು ಪರೀಕ್ಷೆ ಏನಿರುತ್ತೆ, ಅರ್ಜಿ ಸಲ್ಲಿಸುವ ವಿಧಾನ ಇದೆ. 24ನೇ ತಾರೀಕಿನ ಸ್ಟಾರ್ಟ್ ಆಗಿದೆ. ಹಾಗೂ ಇಲ್ಲಿ ನೋಡ್ಬೋದು ನೀವು ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಥವಾ 2A 2B 3A 3B ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿಯವರಿಗೆ 500 ರೂಪಾಯಿ ಇದೆ. ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಪರೀಕ್ಷೆಯನ್ನು ನೋಡ್ಬೋದು. 2 ಪತ್ರಿಕೆಗಳಿರ್ತಿದೆ. ಇಲ್ಲಿ ಸಾಮಾನ್ಯವಾಗಿ 2 ಪತ್ರಿಕೆಗಳಿದೆ. ಈ 2 ಪತ್ರಿಕೆಗಳಲ್ಲಿ ಪತ್ರಿಕೆ ಒಂದಲ್ಲಿ ನಿಮಗೆ GK ಇರುತ್ತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಇತಿಹಾಸ, ಸಂವಿಧಾನ, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಬಗ್ಗೆ ಇದರಲ್ಲಿ ಕೇಳ್ತಾರೆ. ಅದು 100 ಅಂಕಗಳಿಗಿರುತ್ತೆ. ಇನ್ನು ಒಂದು ಸ್ಪೆಸಿಫಿಕ್ ಪೇಪರ್ ಏನಿರುತ್ತೆ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಂತಹ ಒಂದು 2ನೇ ಪತ್ರಿಕೆ ಇರುತ್ತೆ. ಪ್ರತಿ ಪತ್ರಿಕೆಯು 100 ಅಂಕಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ 2 ಗಂಟೆ ಒಂದು ನಿಮಗೆ ಸಮಾವಕಾಶ ಕೊಟ್ಟಿರ್ತಾರೆ. ಈಗ ಟೋಟಲ್ 2 ಪತ್ರಿಕೆ ಅಂದಂಗಾಯಿತು. 2 ಪತ್ರಿಕೆಗೆ 200 ಅಂಕಗಳು, ಒಟ್ಟು 200 ಅಂಕಗಳಾಗಿರ್ತವೆ ವೀಕ್ಷಕರೇ. ಇದು ನಿಮ್ಮ ಇದಕ್ಕೆ ಸಂಬಂಧಿಸಿದಂತೆ ಒಂದು ನಾನ್ HKಗೆ ಸಂಬಂಧಿಸಿದಂತೆ ಒಂದು ಇದು ವಿವರವಾದಂಥ ಒಂದು ಅಧಿಸೂಚನೆ ಆಗಿರುತ್ತೆ. ಈಗ ನಾವು ಏನು ಮಾಡೋಣ, HK ಒಂದು ನೋಡೋಣ. HK ಎಷ್ಟು ಪೋಸ್ಟ್ ಇದೆ ಅಂತೇಳಿ ಅದೊಂದು ಸ್ವಲ್ಪ ನೋಡೋಣ. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನೋಡಿ, ಇಲ್ಲಿ ಅಧಿಸೂಚನೆ ನೋಡ್ತಾ ಇದ್ದೀನಿ. ನಿಮಗೆ ಅರ್ಜಿ ಸಲ್ಲಿಸಲು 24ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ, ಅಂದರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಬನ್ನಿ ಆಗಿದ್ದರೆ ಇಲ್ಲಿ ಅಧಿಸೂಚನೆ ನೋಡೋಣ. ಈ ಅಧಿಸೂಚನೆಯಲ್ಲಿ ಹೇಳಿರುವಂತೆ ಸುಮಾರು ನಿಮಗೆ ನೋಡಿ, ಸುಮಾರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಂದು 40 ಹುದ್ದೆಗಳು ಖಾಲಿ ಇದೆ. ಟೋಟಲ್ ಹುದ್ದೆಗಳ ಸಂಖ್ಯೆ 40 ಹುದ್ದೆಗಳು ಇಲ್ಲಿ ನಿಮಗೆ ಖಾಲಿದೆ ವೀಕ್ಷಕರೇ. ಇದು ಸೇಮ್ ಇರುತ್ತೆ. ನಿಮಗೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 19ನೇ ತಾರೀಕು ಹೇಳಿದ್ದಾರೆ. ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/9/2026 ನಿಮ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಈ ಬಗ್ಗೆ ಸಿಲೆಬಸ್ ಬಗ್ಗೆ ಹಾಗೂ ಇನ್ನಿತರೆ ಮಾಹಿತಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ.